ಸಾಕು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಿ ಕಿಡ್ನಾಪ್ ಏನ್ ಬಂದಿದ್ದಿ ಒಳಗೆ ಹೆಜ್ಜೆ ಹಾಕ್ಸ್ಬಿಡ ನಂದ್ರಿ ಮನೆ ಇದು ನಂದು ಮನೆ ಕುಟ್ಲು ಬೇಡ ಹಿಡ್ಕೊಂಡಿದ್ದಿ ಯಾಕೆ ಕುಟ್ಲಿಂದ ಅಜಯ್ ಅಮ್ಮ ಹೋಗಿದ್ದೆ ನಾನು ಏನೋ ಆಗ್ಲಿ ನಮ್ಮ ಆಯ್ತಾಯ್ತು ನೋಡಪ್ಪಲ್ಲಿ ಬರೀ ಆಯ್ತು ನೀನ್ ಮಾತ್ರ ಮಾಡ್ಬೇಡ ಯಾಕಪ್ಪ ಅಡಿಗೆ ನೋಡಿ ಹೆಂಗ್ಸು ಮಾಡೋದು ಅಡಿಗೆ ಕಲ್ತನ ಏನಂತೂ ಮಾಡಂಗಿಲ್ಲ ಅದಕ್ಕೆ ನೋಡಿ ಮಾಡ್ಕೊಡ್ತಾರೆ ಅವರು ಅಯ್ಯಪ್ಪ ಹೇಳಪ್ಪ 4 ದಿವಸ ಹೋಗಿದೆ ಅಂತ ನಾನು ಸ್ವಲ್ಪ ಚಿಕ್ಕಮಂಗ್ಳೂರ್ಗೆ ಹೋಗೋನೆ ದುಬೈ ಶೇಖ್ ಹತ್ರ ಒಂಚೂರು ಲಿಟಿಗೇಷನ್ ಇತ್ತು ನಂದು ಫ್ಯಾಮಿಲಿ ಕೆಲಸ ಒಂಚೂರು ಕೆಲಸ ಇತ್ತು ಸ್ಟಾರ್ಟಿಂಗ್ ಎಲ್ಲ ಪ್ರೊಸೆಸಿಂಗ್ ಆದಾಗ ಇದ್ದ ಫೈನಲ್ ಡೆಲಿವರಿ ಟೈಮ್ಗೆ ಕೊಟ್ಟ ಸರಿಯಾಗಿ ಏನು ಮಾಡಕ್ಕಲ್ಲ ಮನೆ ಪ್ರಾಬ್ಲಮ್ ಆದ್ಮೇಲೆ ಹೋಗ್ಲೇಬೇಕಲ್ಲ ನೀನು ಹೋಗ್ಬೇಕಾಯ್ತು ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ನನ್ಗೆ ಹೇಳಿದ್ರೆ ನಾನು ಹೋಗಿ ಅಲ್ಲಿ ಕೆಲಸ ಮಾಡ್ಬಿಡು ಬಟ್ಟೆ ಕೆಲಸನ ತುಂಬಿರೋರು ನನ್ನ ನಿಮ್ಗೇನು ಗೊತ್ತಾಗಲ್ಲ ಇಲ್ಲಿ ತುಂಬಿರೋರು ಓಮನಿ ಕಾಲಲ್ಲಿ ಮಿಸ್ ಮಾಡಿದ್ರೆ ರಾಜು ನಿನ್ ಬೈಲ್ ನೀನು ಅದೇನ್ ಮಾಡ್ತಿದ್ದೀನಿ ಇಲ್ಲಿ ಗೈಸ್ ಒಂದು ಹೇಳ್ತೀನಿ ಕತೆ ಏನು ಅಂತ ಅಡಿಗೆ ಏನ ಮಾಡ್ತಿದ್ಯಾ ಏನ್ ಮಾಡ್ತೀನಿ ಹೇಳಿ ನಾವು ತೋರ್ಸೋಣ ಅದನ್ನ ಅನ್ನ ಸಾಲಮ್ಮ ಬಾಯಿ ಬೇರೆ ತರ ಅಂದದು ನಾನು ಅದು ಇದು ಮಾಡ್ಕೊಳೋದು ಏನು ಕೇಳಮ್ಮ ಏನ್ ಮಾಡ್ತೀನಿ ಅದಕ್ಕೆ ಅಯ್ಯೋ ಏನೇನೋ ಮಾಡ್ಕೊತಿರ್ತದೆ ಮೊಟ್ಟೆ ಒಳಗೆ ಯಾವ ಊಟ ಮಾಡಿದೀನಿ ನೋಡ ಬಳ್ಳಿನ ಮಾಡೋಣ ಏನಾಗಲ್ಲ ಮಾಡಂಗಿರ ಅಮ್ಮ ಎಣ್ಣೆ ಕೊಡಮ್ಮ ಎಲ್ಲೈತೆ ಒಂದ್ ಚೋಟು ಯಾವಾಗ ನೋಡು ಇಷ್ಟ ಇಕ್ಕುತ್ತ ಅಮ್ಮ ಅದ್ರಾಗ ಇಕ್ಕುತ್ತ ಎಲ್ಲ ಏನ್ ಮಾಡ್ತಿದ್ದೀನಿ ಅಂತ ಹೇಳೋಣ ಒಂಚೂರು ಗಿರ್ಮಿಟ್ ಜಾಸ್ತಿ ಖಾರ ಹಾಕ್ಬಿಡು ಬೇಡಪ್ಪ ಜಾಸ್ತಿ ಖಾರ ಹಾಕೋಣ ಸುಂದರ ಈ ಎಣ್ಣೆಗೂ ಅದೇನೇ ಕಲ್ತೆ ಇದೇನು ಹಳ್ಳೆಣ್ಣೆನ ಏನೋ ಮಾಡ್ತಕೊಂಡ್ರಿ ರಾಜು ನನ್ ಬಂದಿದ್ದಕ್ಕೆ ಟೆನ್ಷನ್ ಆಗ್ಬಿಟ್ಟು ಎಣ್ಣೆ ಇಲ್ಲಿ ಇನ್ನು ಬೇಕಾ ಅಣ್ಣ ನೀವ್ ಹೆಂಗ ಅಷ್ಟು ಎಣ್ಣೆ ಹಾಕ್ತೀರಾ ಏನಾರ ಆಗಿದೆ ತಮ್ಮ ಹೊಟ್ಟೆ ಕೆಟ್ಟತ್ತ ಹಾರ್ಟ್ ಅಟ್ಯಾಕ್ ಬರ್ಸ್ಬೇಕು ಹೋಗ್ಬಿಡೋಣ ಅಂತ ನೀನು ಪ್ಲಾನು ಜಾಸ್ತಿ ಬದುಕಿ ಏನ್ ಮಾಡೋದು ಅಂತ ಕಡಲೆ ಬೀಜ ಇಲ್ಲಿ ಇಲ್ವಾ ಅಮ್ಮ ಕಡಲೆ ಬೀಜ ಕೊಡಮ್ಮ ಕಡಲೆ ಬೀಜ ನಂಬಲ್ಲಿ ಏ ಗಿರ್ಮಿಟ್ಟು ಗೈಸ್ ನಂಗಂಟು ಹೋಯ್ಕಂಡ್ರಿ ಏನಾಯ್ತಲ್ಲ ನಾರ್ತ್ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಫ್ರಮ್ ನಾಗೇಶ್ ನಗಿ ನಾಗರಾಜ್ ಅವರಿಂದ ನಾನು ನಮ್ಮ ಕಡೆ ಮಾಡೋ ಹೆಸರು ಇದು ನಾಗೇಶ್ ರಾಗಿ ಚೆನ್ನಾಗೈತೆ ಅಲ್ವಾ ಅಣ್ಣ ನಾಗರಾಜ್ ಅವರಿಂದ ಹೇಳೋಣ ಒಂಚೂರು ಗಿರ್ಮಿಟೇನಾ ಗಿರ್ಮಿಟ್ಟು ಸೂಸ್ಲಾ ಗಿರ್ಮಿಟ್ಟು ಗಿರ್ಮಿಟ್ಟು ಪುಟಾಣಿ ಕಾಳು ಇಲ್ವಾ ಪುಟಾಣಿ ಕಾಳು ಪುಟಾಣಿ ಕಾಳು ಅದು ಪುಟಾಣಿ ಅಲ್ಲ ಪುಟಾಣಿ ಬೇರೆ ಪುಟಾಣಿ ಕಾಳು ಅಂತ ಯಾವ ಹೊಸವು ಪುಟಾಣಿ ಇವಲ್ಲಪ್ಪ ಪುಟಾಣಿ ಕಣೋ ಗೊತ್ತಿಲ್ಲ ಕಣ ಅದು ಪುಟಾಣಿ ಕಾಳು ಗೈಸ್ ಪುಟಾಣಿ ಕಡ್ಲೆ ಇರ್ತಾವಲ್ಲ ಕಡ್ಲೆನ ಹಾಫ್ ಮಾಡಿ ಪುಟಾಣಿ ಅಮ್ಮ ಕಡ್ಲೆ ಕಣಮ್ಮ ಕಡ್ಲೆ ತಮರಮ್ಮ ಕಡ್ಲೆ ಅಲ್ಲ ಏ ಕಡ್ಲೆ ಅದು ಹುರಿಗಡ್ಲೆ ಅಂತಾರ ನೋಡು ಅದನ್ನ ಅರ್ಧ ಮಾಡಿರೋದು ಕಡ್ಲೆ ಅದು ಎಂತ ಬದಮಾಶಿ ಇರ್ಬೇಕು ಪುಟಾಣಿ ಕಾಳೆ ಅನ್ನೋದು ಕಡ್ಲೆ ತಮರಮ್ಮ ಅದನ್ನ ಯಾವ್ದಪ್ಪ ಇದು ಅಂತ ಬೂದ್ ಮುರಿ ಅಂದ್ರೆ ಒಟ್ಟು ಬಿಡಿ ಇದೆ ಅಲ್ವಾ ಪುಟಾಣಿ ಕಾಳು ನಿಂದು ಪುಟಾಣಿ ಕಾಳು ಅಂತ ಕಳ್ಸಿದ್ದು ಭಗವಂತ ಹೋಗು ಅಮ್ಮ ಸಾಸಿವೆ ಇಲ್ಲಮ್ಮ ನಾನು ನೋಡಕ್ ಸಾಕೆ ಅವಾಗ ಏನಪ್ಪ ಇದು ಪುಟಾಣಿ ಕಾಳು ಅಂತ ಇರೋ ಸಾಸಿವೆ ಏ ಬಾರ ನೋಡ್ಕೊಳಮ್ಮ ಗೈಸ್ ಕಡಲೆ ಬೀಜ ಹಾಕ್ಬಿಟ್ಟು ಎಷ್ಟು ಹಾಕಿಲ್ಲ ಕಡಲೆ ಬೀಜ ಒಂದು 100 ಗ್ರಾಮ್ ಹಾಕಿದಾ ಇಲ್ಲ ಕಮ್ಮಿ 100 ಗ್ರಾಮ್ ಕಮ್ಮಿನಾ ಗಿರ್ಮಿಟ್ ಮಾಡ್ಕೊಳ್ಳೋ ಪ್ರೊಸೆಸ್ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಇದರಲ್ಲಿ ಜೀರಿಗೆ ಜೀರಿಗೆ ಅದಕ್ಕೆ ಡೈಜೆಷನ್ಗ ಟೊಮೆಟೊ ಬೇಕಾ ಅಲ್ಲಿ ಅದಕ್ಕೇನೆ ಹಾಕ್ಬಿಡ್ಲ ಅದಕ್ಕೆ ಹಂಗಲ್ಲ
ಏನೆಲ್ಲ ಮಾತಾಡೋಣ್ರಿ. ಅಲ್ಲ ಈ ಪಾಟಿ ಎಣ್ಣೆ ಇವಾಗ ಬರ್ಬೇಕಾದ್ರೆ ನೋಡ್ದೆ ಬೇಕು ಇಲ್ಲಿ ಏನ್ ಮಾಡುದು ಚೋಯ್ಸ ಮಿಕ್ಸರ್. ಓಹೋ ರಾಮಂದು ಇದಕ್ಕೆ ಅದು ಮಿಕ್ಸರ್ ತಗೊಂಡಿದ್ದು. ಇದಕ್ಕೆ ಈಗ ಹಂಗೆ ಇಡು, ಒಂದು ಇನ್ನೊಂದು ಈರುಳ್ಳಿ ಕಟ್ ಮಾಡೋಣ ಅದಕ್ಕೆ ಸಣ್ಣಗೆ. ಕಡಲೆ ಬೀಜ, ಎಣ್ಣೆ ಸಾಸಿವೆ, ಸಾಸಿವೆ, ಜೀರಿಗೆ, ಹಾ ಎಷ್ಟು ಈರುಳ್ಳಿ ಒಂದು ಸಣ್ಣಗೆ. ಸಣ್ಣದು ಆಮೇಲೆ ಇದು ಒಂದು ಈರುಳ್ಳಿ ಫುಲ್ ಸಣ್ಣಗೆ ಎತ್ಕೊಂಡಿದ್ದೀವಿ. ಈರುಳ್ಳಿ ಎಷ್ಟು ಬೇಕು ತಗೊಳ್ಳಿ ನೀನು. ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಮತ್ತೆ ಇದು ಏನದು ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು. ತಗೊಳ್ಳಿ ಫಸ್ಟ್ ಇದು. ಆಯ್ತಾ, ಅರಿಶಿನ ಪುಡಿ ಹಾಕ್ಕೊಬೇಕು ಒಂಚೂರು. ಇದು ಒಂದು 2 ನಿಮಿಷ ಬಾಡಲಿ ಎಲ್ಲ ಬಡದ ಅರ್ಶ ಪುಡಿನಾ. ಗಿರ್ಮಿಟ್ ಕಡಲೆಬೇಳೆ ಹಾಕಿದೀಗೆ ಮಾಡು. ಅಲ್ಲೂ ರುಚಿಯಾಗಿ ತಿನ್ನನಾಗಣ್ಣ ನೀನು. ಪಕ್ಕ ನಾನು ಮಿಕ್ಸರ್ ನೋಡ್ತಿದ್ದೀನಿ. ನಾನು ಮಿಕ್ಸರ್ ಟೆನ್ಷನ್ ಆಯ್ತಲ್ಲ, ಬಜ್ಜಿ ಸಿಗ್ಲಿಲ್ವ ನಾವು ಎಲ್ಲೋ. ಇರೋದೇ ಒಂದು ಜೀವನ ತಿನ್ಬೇಕು ಅಂತ ಹೇಳಬೇಕು ಬಣ್ಣ. ನೀನ್ ಪೆಟ್ರೋಲ್ ಹಿಡ್ಕೊಂಡು ಹೋಗ್ತಿದ್ದಿ ಅಲ್ಲಿ ದೂಕೊಂಡು ಹೋಗಿದ್ದೀನಿ ನಾನು. ಹಾ. ಬಿಯ್ಯ ಏನಪ್ಪ ಇದು ತಿಂತದ ನೋಡಿದ್ರೆ ಚಕ್ಲಿ ತಿಂತದೆ ಅಲ್ಲಿ ಕುತ್ಕೊಂಡು. ನಿಂಬೆಹಣ್ಣೆ ತೊಗೊಂಬಾನು. ಅಮ್ಮ ನಿಂಬೆಣ್ಣ ಮಾಡಬಂದು ನೀನ್ ಏನ್ ಅಂತ ಹೇಳ್ರಿ. ಇವಾಗ ಆಯ್ತು, ಇಷ್ಟ ಹೇಳಿದನಲ್ಲ, ನೆಕ್ಸ್ಟ್ ಹೇಳ್ತೀನಿ ಕಡಿ. ಮಿಕ್ಸರ್ ಹಾಂ ಅದು ಆಮೇಲೆ ಬೇಕು. ಮಿಕ್ಸರಲ್ಲಿ ಮಿಕ್ಸರ್ ಬಾಟ್ಲು ಜಾರು ಹಾಂ ಇಲ್ಲೈತಲ್ಲ, ಸಾಕಾಯ್ತೇನೆ. ಇಷ್ಟೇ ಬೇಕು. ಡ್ರೈ ಇದೆ, ನಮ್ಗೆ ಎಷ್ಟು ಬೇಕಷ್ಟು ಪುಟಾಣಿನ ಹಿಂಗೆ ಹಾಕ್ಕೊಂಡು, ಕಡ್ಲೆ ಅದು ಪುಟಾಣಿ ಎಲ್ಲ ಹಿಂಗೆ ಹಾಕ್ಕೊಂಡು ಒಳ್ಳೊಳ್ಳೆ ಫುಡ್ ಹಾಕಿ ವಸಂತಮ್ಮ ದಪ್ಪ ಮಾಡ್ತಾ ಇದ್ದೀವಿ. ಯಾ ಪಡೆ ದಪ್ಪ ಅಮ್ಮ 48 ತಾಂಡೋಗಿ ನಾ ಕಸಿಂದು ಸೀಮೆಸಿಂದು ಸಗಣಿ ಬಳಗ ಅಲ್ಲೇ ಸಣ್ಣ ಎಷ್ಟು ಕೊಟ್ಬಿಟ್ಟಿದ್ದೀನಪ್ಪ ಈಗ. ಏನದು ಅದು ಡಬ್ಬದ ಹಾಕ್ಕೊಳ್ಳ. ಆರಾಮಾಗಿ ಮನೆ ಹತ್ರ ಬಿಡು ಸಣ್ಣ ಪೌಡರ್ ಮಾಡ್ಕೊಂಬ ಮಿಕ್ಸಿಗೆ ಹಾಕಿ. ಏನಿದು ಪುಟಾಣಿ ಕಳ? ಹ್ಞೂ ಪುಟಾಣಿ ಕಳ, ಬಟಾಣಿ ಕಳ ಇದು. ಅರ್ಶಿನ ಹಾಕ್ತಾ ಇದ್ದೀನಿ. ಇದೆಲ್ಲ ಏನೋ ಮಾಡಿ ಗಿರ್ಮಿಟ್ ಅಂತೆ ನೋಡೋಣ. ಗಿರ್ಮಿಟ್ ಇದು ಬಂದು ಧನಿಯಾ ಪುಡಿ, ಸಾಂಬಾರ್ ಪುಡಿದು ಇದು ನೋಡಿ, ಇಷ್ಟೇ ಒಂದೇ ಪಿಂಚು ಸುಮ್ಮನೆ. ಒಂದೇ ಒಂದು ತಿಂಚು. ಆಮೇಲೆ ಆ ಅಜ್ಜಿ ಚಟ್ನಿ ಪುಡಿ ಕೊಟ್ಟತ್ತಲ್ಲ ವೈಟ್ ಕಲರ್, ಅದನ್ನ ತಗೊಂಡು. ಗಾಯ್ಸ್ ಇದು ಚಟ್ನಿ ಪುಡಿ. ಏನು ಚಟ್ನಿ ಪುಡಿ ಹೇಳಿದ್ವಿ? ಕಡಲೆ ಬೀಜದ ಅಲ್ಲಲ್ಲ, ಇದು ಅಂದರೆ ಉಪ್ಪು ಖಾರ ಸ್ವಲ್ಪ ಕಡಲೆ ಕಾಳು ಅದನ್ನ ಹಾಕಿರ್ತಾರೆ. ಹಿಂಗಾಗಿ ಈ ಚಟ್ನಿ ಪೌಡರ್ ಹಾಕಿ. ಈ ಚಟ್ನಿ ಪೌಡರ್ ಇಲ್ಲ ಅಂದರೆ ಗಾಯ್ಸ್ ಈ ಚಟ್ನಿ ಪುಡಿ ಸಕ್ಕತ್ತಾಗದು. ಇದು ಹೋಮ್ ಮೇಡ್ ಚಟ್ನಿ ಪೌಡರ್, ಇದು ಇಂಪೋರ್ಟೆಡ್ ಚಟ್ನಿ ಪೌಡರ್. ಅದು ನಾಗೇಶ್ ನಾಗೇವ್ರ ಕಡೆಯಿಂದ. ಇದಾಯ್ತಾ? ಇದಾದ್ಮೇಲೆ ಸಕ್ಕರೆಯಲ್ಲಿ ಸಕ್ಕರೆ ಇದಾವೆ ನೋಡು ಆಟೋದಾಗಿ. ಅಲ್ಯೂಮಿನಿಯಂ ನಾವು ಸಕ್ಕರೆ ತಗೊಂಬರ್ಲಿಲ್ಲ. ಅಮ್ಮ ಸಕ್ಕರೆ ಇಲ್ವಲ್ಲಮ್ಮ? ಸಕ್ಕರೆ ಇರೋದ ಕಾರಣ ಒಂದೇ ಒಂದು ಇಷ್ಟು ಬೆಲ್ಲ, ಬೆಲ್ಲದ ಪುಡಿ ತಗೊಂಡು ಬೆಲ್ಲದ ಪುಡಿ ಸಾಕು. ಇಷ್ಟೇ ಇಷ್ಟು ಸುಮ್ಮನೆ. ಅದೇನಂದ್ರೆ ಮಾಡಿದ್ಯಾ? ಅಪ್ಪ ನಿಂಬೆಹಣ್ಣೆ ತಂದ್ರ ಮಾಡಿ ಸಕ್ಕರೆ ಇರೋ ಕಾರಣ ಬೆಲ್ಲ ಒಂದೇ ಒಂದು ಚೂರು ಬೆಲ್ಲ, ಜಾಸ್ತಿ ಹಾಕ್ಕೊಂಡಿಲ್ಲ. ಆಮೇಲೆ ಒಂದು ನಿಂಬೆಹಣ್ಣು. ಕಲ್ತಿದ್ದ ಗಂಟೆ ಪಕ್ಕ ಬಟ್ರು ನೀನು ಹೋಗೋದಿತ್ತು ನಿಂಬೆಹಣ್ಣು ಬೀಜ ತೆಗೆದಾಗೇನೆ. ಇವಾಗ ಇದು ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿನೇ ನಿಂಬೆಹಣ್ಣು ಹಿಂಡ್ಬೇಕು. ನಿಂಬೆಹಣ್ಣು ಒರಿಜಿನಲ್ ಟೇಸ್ಟ್ ಬರುತ್ತೆ. ನಿಂಬೆಹಣ್ಣು ಹಾಕಿ ಕುದಿಸಿದ್ರೆ ನಿಂಬೆಹಣ್ಣು ಟೇಸ್ಟ್ ಬರಲ್ಲ. ಯಾವಾಗಲೂ ಅಷ್ಟೇ, ಯಾವ ಅಡುಗೆಗೂ ನಿಂಬೆಹಣ್ಣು ಹಾಕಿ ಕುದಿಸ್ಬಾರ್ದು. ಆಫ್ ಮಾಡ್ಬಿಟ್ಟು ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಾಕೋದಾ? ಚಿತ್ರಾನ್ನ ಮಾಡ್ಬೇಕಾರೆ ಹಿಂಗೇನೆ ಸೇಮು. ಹಿಂಗೇನೆ ಸಖತ್ತಾಗಿ ಚಿತ್ರ ಬರುತ್ತೆ. ಹಾಕಿ ಕುದಿಸ್ಬಿಟ್ರೆ ಲೆಮನ್ ಚಿತ್ರಾನ್ನ ಅನ್ಸೋದೇ ಇಲ್ಲ ಅದು. ಆಯ್ತಾ ಗೈಸ್, ಈ ಥರ ಅಡುಗೆ ಕೆಲಸಗಳು ನೆಕ್ಸ್ಟ್ ನೋಡ್ಬೇಕು ಅಂತಂದ್ರೆ ಇವತ್ತು ಒಂದು ಚಾನಲ್ ಸ್ಟಾರ್ಟ್ ಮಾಡೋರು ಮನೆಯಲ್ಲ ಸೇರ್ಕೊಂಡು ಸಬ್ಸ್ಕ್ರೈಬರ್ ಇದನ್ನ ಸೈಡ್ ಹಾಕಿ ನೆನೆಯಲ್ಲಿ ತೋರಿಸ್ತಿದ್ದೀನಿ. ಆದ್ರೆ ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲು. ನೆನ್ನೆ ಮಾಡಿರೋದೇನೋ ಚಿಕನ್ದು ಮಸಾಲ ಅಂತ ಹೋಗಿದ್ದೀನಿ. ಬನ್ನಿ ಬನ್ರಿ ಬನ್ರಿ ಬನ್ರಿ. 5 ಗಂಬ ತಿಂದ್ರೆ ಎಲ್ಲರೂ ಇಸ್ಕೊಳ್ಳ ಮಿಕ್ಸ್ ಮಾಡಕ್ ಒಂದು ನೀನು ಎಣ್ಣೆ ತೋರ್ಸ್ದೆ ಏನ್ ಮಾಡ ಎಂತ ಎಣ್ಣೆ ಎಣ್ಣೆ ಕೊಡು. ಈ ಪೂರಿನ ಇವು ಇಂಡಿಯಾ ಪುರಿ ತಿದ್ದೆ. ಯಾಕಲ್ಲ ಮುಟ್ಟಿ ಅದನ್ನ ಇಂಡಿಯಾ ಪುರಿ ಇದ್ದಿದ್ದೆ ನೀವು.
ನೀವ್ ಯಾವ ಪುರಿ ತರ್ತೀರಾ? ಅವು ನಾಟಿ ಪುರಿ ಬರ್ತಾವಲ್ಲ ಇವೇನ್ ಪಾರಮ್ಮ ಇವೆಲ್ಲ ಪುರಿ ತಾನೆ. ನೀನ್ ಹಾಕ್ರಿ ಇಲ್ಲಿ ಬೆಂಗಳೂರು ಪುರಿ ಅಂದ್ರೆ ಅಲ್ಲೇ ಬೇರೆ ಪುರಿ ಮತ್ತೆ ತರ್ತಿದ್ದೆ. ನಾನು ಹೇಳಿದ್ದೀನಿ ನಮ್ಮನೆಗೆ ಅಭ್ಯಾಸ ಐತೆ, ನಾನು ಸುಮ್ಮನೆ ಇವ್ ನಾಟಿ ಪುರಿನೇ ಕನ್ನಡ ಇದು. ಇವು ಗಡಿಗೆ ಚುಮ್ಮರಿ ಅಂತಾರ. ಏನ್ ಅಡ್ಗೆ ಕರ್ಗೆ ಚಿರ್ಮರಿ. ಇವು ಒಂಥರ ಇದ್ರ ತರ ಬರ್ತಾವಲ್ಲ, ಅದೇ ಅಂತವಿವು. ಕಾಣ್ಪುರಿ ಎಲ್ಲ ಇದೆ. ಏ ಅತ್ತಿ ಹಂಗಾರ ಇವಾಗ. ನಮ್ಮ ಮನೆಗೆ ಅವು ಇದ್ದ ಕಣಮ್ಮ, ಅವೆಲ್ಲಿ? ಇಲ್ಲ. ತಲೆ ಇನ್ನೊಂದರ ಡಿಸೈನ್ ಪುರಿ ಆಗೋದು. ಹಾಕಮ್ಮ. ನೀವು ನಾವು ಟೇಸ್ಟ್ ಚೆನ್ನಾಗಿಲ್ವಾ? ನೀನ್ ಪ್ಲೇಟ್ ತಗೊಂಬಾ. ಇದ್ದಾವ ಪೇಪರು, ಚುಮ್ಮರಿ ಪೇಪರು. ಹಾಕು ಹಾಕು. ಓ ಅಷ್ಟೇ ತಲಾಕೊಂಡು ಗುಸ್ಕೊಂಡ್ರೆ ಹಾಗೆ ಗೊತ್ತಲ್ಲ. ಇದನ್ನೆಲ್ಲ ಇಟ್ಟಮ್ಮ ಏನು? ಮಿಕ್ಸಿಲಿ ಹಾಕದಲ್ಲ ಪುಟಾಣಿ ಬ್ಯಾಳಿ. ಕಡಲೆ ಪೌಡ್ರು, ಕೊಟ್ಟೆ ಅಲ್ಲದ ನೋಡಪ್ಪ ಹಿಂದಗಡೆ ಕೊಡಪ್ಪ. ಹೇಗಂటే ಕಡಲೆ ಪೌಡ್ರು, ಕಡ್ಲೆ ಪುಡಿ ಆಗಲ್ವಾ ಅದು? ಪುಟಾಣಿ ಪಟಾಣಿ ಏನ್ ಬಿಡ ಕಡ್ಲೆ ಕಡಲೆ ಏನಂತೀರ ನೀವು ಕಡ್ಲೆಗೆ? ಇವು ಪುಟಾಣಿನೇ ಅನ್ನೋದು. ಕನ್ನಡ ಗಾಳಿ ಕಲಿ ಅಂತೀರಾ? ಆಮೇಲೆ ಬೂದಾಟ ತಿಂದಾರ ನೀವು. ಆಂಟಿ ಕನ್ನಡ ಕಲೆ ಕೇಳಿ ಫಸ್ಟ್ ಏಯ್, ಕನ್ನಡ ಕಲಿ ನೀನು ಏಯ್ ತಡಿಯ ಯಾಕೆ ಆಗ್ತಾ ಇದೀಯಾ? ಹಾಕು ಅಂತ ಆಂಟಿ ಇವ್ರು ಅಮ್ಮಗೆ ಹೇಳಿದೆ ಹಾಕು ಅಂತ. ಏನೇನ ಮಾತಾಡ್ತೀನಿ ನೀವು ನಮ್ ಕಡೆ ಭಾಷೆ ಮಾತಾಡಿ ಏನ್ ಅರ್ಥ ಮಾತಾಡ್ತೀಯ? ಅದೇ ಇದೇ ಮಾತಾಡ್ತೀನಿ ಸ್ವಲ್ಪ ಕಲ್ಸಕ್ಕೆ ನಮ್ ಕಡೆ ಈ ಮಾತಂದ್ಬಿಟ್ರೆ ಏನೋ ತಿಳ್ಕೊಂಡ್ಬಿಡ್ತಾರ ಅಪ್ಪ ಅಂತ. ಬೂದಾಟ ತಿಂದ್ಯಾನು ಇನ್ನೊಂದು ಕಡಲೆ ಪುರಿ ಬೇರೆ ಚೆನ್ನಾಗಿದಾರ ಮೋಸ್ಟ್ಲಿ. ಇದು ಇದು ಚೆನ್ನಾಗಿರ್ತದೆ ತಾನೆ. ಹಿಂಗ ಮಾಡೋದ್ ಖಾರ ಪುರಿನ ನೀನು ಗಿರ್ಮಿಟ್, ಗೊಜ್ಜು ಮಾಡ್ದಂಗ್ ಮಾಡೋದು. ಗಿರ್ಮಿಟ್ ಇದು. ಅಲ್ಲ ಚಿತ್ರಾಂಗ್ ಗೊಜ್ಜು ಮಾಡ್ದಂಗೆ ಪೇಪರ್ ತಮ್ಮ ಎಲ್ಲಾರು ಬಟ್ಟೆ ತಮ್ಮ ಎಲ್ಲಾರ್ಗು ಗೋಧಿ ಪುಟಾಣಿ. ಇಷ್ಟ ಆಗೋದಲ್ಲ ಬಟ್ಲ. ಕಡಲೆ ಪುಡಿ, ಕಡಲೆ ಸಿಡಿ ಹಾಕಿರಿ ಬೇಡ, ಬೋಂಡ ಸೀತ. ಅಪ್ಪ ಅದು ಈರುಳ್ಳಿ ಕಟ್ ಮಾಡಕ್ ಕೊಟ್ಟಿದ್ನಲ್ಲ, ಟೊಮೆಟೊ ಈರುಳ್ಳಿ ಎಲ್ಲಿಟ್ರಿ? ಅಲ್ಲಿ ಹಿಂದಗಡೆ ಟೊಮೆಟೊ ಇಲ್ಲ ಹಾ, ಕೊಡು ಈರುಳ್ಳಿ ಅದೇ ಈರುಳ್ಳಿ ಕೊಡಪ್ಪ. ಏನೋ ಚಿತ್ರಾಂಗ್ ಗೊಜ್ಜು ಬೇರೆ ನಿಂದ ಏನೇನೋ ಕುಲ ಕರ್ಮ ಕಣಪ್ಪ. ಕೊಡಪ್ಪ. ನೀನ್ ತಿನ್ನಾಗೆ ತಿನ್ಬೇಕು, ಏನಾದ್ರು ಇದ್ದಾಗಬೇಕು. ಜಾಸ್ತಿ ಮಾತಾಡಂಗಿಲ್ಲ ನೀನು. ಅಡ್ಗೆ ಮಾಡಂಗಿಲ್ವಂಗಾರೆ? ಬೇಡ. ಹಾ ಅಡ್ಗೆ ಮಾಡಂಗಿಲ್ವ? ನೋಡಿದ್ರ ಕತೆ ಇರೋದು. ನೀವು ಬಾಕಿ ತಗೊಂಡ್ ರಪ ರಪ ಅಂತ ಗಡಿಸ್ಲಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಅವ್ರಿಗೆ. ಆಗೋ. ರುಬ್ಬೇಕು ನೀವು. ತಗೊಂಡ್ರೆ 50 ಜನ ಹೇಳ್ತೀನಿ. ಕಾಲ್ಸಿಕ್ಬಿಡು ಒಂದೇ ಸಲ, ಆಮೇಲೆ ಆ ಕಡಿವೆ. ಗಿರ್ಮಿಟ್ಟು. ಹಾ ಏ ಬಾಣ್ಲಿ ದೊಡ್ಡ ತಗೋಬೇಕಾಯ್ತು. ನೀನ್ ಯಾವ್ದೋ ಇವನು ನೋಡ್ರಿ ಸಾಮಾನ್ಯದ ಅಡಿಗೆ ಬಿಟ್ರೆ ಅಂತಾರ ಕಾಣಲ್ಲ ಇವನು. ಕಾಪಿರೇಟ್ ಇಲ್ಲ ಅಂದ್ರೆ ನೀವು ಬ್ಲಾಕ್ ಅಂಡ್ ಮ್ಯೂಸಿಕ್ ಹಾಕ್ಕೊಡ್ತಿದ್ದೆ. ಏನ್ ಮಾಡೋಣ? ತಗೊಳ್ಬ ನೀನು. ನಮ್ದು ನಮ್ಮಿಂದ ಬಜೆ ನಿಮ್ದು ಯಾವ್ದು ನಿಮ್ದು ಅಡ್ಗೆ ಅಂಕಲ್ ಅವತ್ ಮಾಡಿದ್ರೆ ನೋಡೋಕಾಗಿದ್ದೀನಿ ಅಡ್ಗೆನ. ಫುಲ್ ಬಾರ್ಸಿದ್ದೆ ಅವತ್ತು ಮೀಲ್ಸು. ಪುಟಾಣಿ ಪೌಡ್ರು, ಅದೇ ಕಡಲೆ ಪೌಡ್ರು. ಕಡಲೆ ಪುಡಿ, ಕಡಲೆ ಸೀತು. ಕೊತ್ತಂಬರಿ ಕೊಂಚ ಜಾಸ್ತಿ ಹಾಕ್ರಿ. ನೋಡ ಮಂಜ. ನನಗೆ ಬೇಡ, ಕಿರಣ ಕೊಡು. ತಗೊಂಡ್ಬಟ್ಟ ಕಿರಣದ ಆತು. ಬಿಸಿ ಇದೆ. ಹಿಂಗೆ ಇರುತ್ತೆ. ಇದು ಮಳೆ ಬರ್ತಾ ಇರ್ತಲ್ಲಮ್ಮ, ಅವಾಗ ಮಾಡ್ಕೊಡು ಅಪ್ಪಂಗೆ. ಇದು ಮಾಡ್ಬಿಟ್ಟು ಕಷಾಯ ಮಾಡಿ ಸೂಪರ್ ಆಗಿರುತ್ತೆ. ಜೊತೆ ಟೀ ಇರಬೇಕು, ಟೀ ಕಾಫಿನೋ. ಇಲ್ಲ ಕಷಾಯ ಇದ್ರು ಸಾಕು. ನೀನ್ ತಗೋ, ನೀನ್ ನನ್ಗ ಕೊಡು. ನಂಗೆ ಇದು ಸಣ್ಣ ಸಾಕ ನನಗೆ. ಯಾರು ದೊಡ್ಡ ದೊಡ್ಡ ಕೊಟ್ಟು ನನಗೆ ಸಣ್ಣ ತಟ್ಟೆ ಕೊಟ್ಟಿದ್ದೀನಿ. ಇಲ್ವಲ್ಲ ಅಮ್ಮ, ತಟ್ಟೆ ಕೊಡಮ್ಮ. ಊಟ ಮಾಡಿ ಊಟ ಮಾಡಿ ತಟ್ಟೆನೇ ಕೊಡ ಏನು ಯಾರಿಗೆ? ಹಂಗಲ್ಲ, ಹಂಗ್ ತಿನ್ಬಾರ್ದಿಲ್ಲ. ಕಾಮಿಟ್ಟು ಅದು ತಿನ್ನಕ್ಕೂ ಟೇಸ್ಟ್ ಬರುತ್ತೆ, ತಿನ್ನಕ್ಕೂ ಒಂಥರ ಅಷ್ಟೇ ಇಲ್ಲ ಅದ. ಅನ್ನ ಊಟ ಬಂದಾಗ ಮಾಡ್ಬಾರ್ದು. ಹೌದು. ಹಾ ಹಿಂಗ ನೀನು ತಿನ್ನು ಎಲ್ಲ ಮೇಲೆ ಹಚ್ಕೊಂಬಿಟ್ಟಿ ಆಮೇಲೆ ಸೀರೆ ಒಳಿಕೆ. ನೀನ್ ತಲೆಗೇನೆ ಕಚ್ಕೊಂಡ್ರೆ ವಾಪಸ್ ಬರೋಲ್ಲ ಅವು, ಅಲ್ಲೇ ಕಚ್ಕೊಂಡ್ಬಿಡ್ತಾವೆ ಸ್ಪ್ರಿಂಗ್ ತರ. ಮಾಡಿ ನೀನು ಇಟ್ಕೊಂಡು ಆತರ ಆ ಕಡೆ ಪ್ರೈಜರ್ ಇನ್ನೂ ಚೆನ್ನಾಗಿದೆ. ಸೂಪರ್ ಆಗೋದು. ಏನ್ ಕಡೆ ಪುರಿ ಅವು? ಮಾಡ್ತಾರಲ್ಲ ಆ ಪುರಿ ಇವು. ಏನ್ ಪುರಿ ಇದು? ಬೇಲ್ಪುರಿ ಮಾಡಿದ್ರು. ಗಿರ್ಮಿಟ್ಟು ಗಿರ್ಮಿಟ್ಟು. ಚೆನ್ನಾಗಿ ಒಂದ್ಸರಿ ಟ್ರೈ ಮಾಡ್ರಿ, ಸೂಪರ್ ಆಗದೆ. ನನಗೆ ಚೆನ್ನಾಗಿ ಹೇಳ್ಕೊಂಡಿಲ್ಲ. ಗಿರ್ಮಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ಲು. ಬೆಂಗಳೂರಿಗೆ ಸಿಗಲ್ವಾ ಇದು? 2 hours later. ಹೊರಗೆ ಬಿಡ್ರಿ. ಫೀಲಿಂಗ್ ಟೈಮ್ 11:15. 2 ಪೀಸ್ ರೆಡಿ ಆಯಿತು. ಒಂದು 150 ಇನ್ನೊಂದು ಪೀಸ್ ಅವಿನ್ನ ಹೊಸ ಸ್ಟಾಕ್ ಇದು. ಒಂದು ಬ್ಯಾಚ್ ಕಳೆದ ಗೈಸ್, 2ನೇ ಬ್ಯಾಚು ಸ್ವಲ್ಪ ಕರೆಕ್ಷನ್ ಇದ್ದು ಅದನ್ನೆಲ್ಲ ಫಿಲ್ ಮಾಡ್ಕೊಂಡು 2ನೇ ಬ್ಯಾಚ್ ರೆಡಿ ಮಾಡಿದ್ದೀವಿ.
ಹೆಂಗನ್ಸ್ ಇವಾಗ ಇದು ಇದು ಈಗ 2ನೇ ಬ್ಯಾಚಿನ ತಾಜಾ ಉಪ್ಪಿನಕಾಯಿ. ನೀವೆಲ್ಲರೂ ಆದಷ್ಟು ಬೇಗ ಬುಕ್ ಮಾಡ್ಕೊಂಡು ನಮ್ಮನೇಲಿರೋ ಉಪ್ಪಿನಕಾಯಿನ ನಿಮ್ಮ ಮನೆಗೆ ತಲುಪಿಸ್ಕೊಳ್ರಿ. ಇಷ್ಟೇ ಹೇಳೋದು. ಕ್ಯಾಮ್ರಾ ನನ್ನ ಹೆಂಗೆ ನೋಡ್ತೀಯಾ? ಖಾಲಿ ಪಾಟ್ಗಳಿಲ್ಲ ಇಷ್ಟು ಆಯಿತು. ಒಂದು ಬ್ಯಾಚ್ ಇದೆಲ್ಲ ತೊಗೋರಿ ಎಲ್ಲ ತುಂಬಾಕಿದೀವಿ. ಆಮೇಲೆ ಕತೆ ಏನಪ್ಪ ಅಂತಂದರೆ ಹೇಳೋಣ ನೆಕ್ಸ್ಟು. ಮೊನ್ನೆ ಹೋಗಿರೋ ಗೈಸ್ ಹೇಳಬೇಕು ಅಂತಂದರೆ ಫಸ್ಟು ಕಳಿಸಿದ್ದು ಏನು ಒಂದು 50ರಿಂದ 100 ಆರ್ಡ್ರು. ಅದು ಕೊರಿಯರ್ ಪಾರ್ಟ್ನರ್ ಯಾರಿದ್ದ ಅವನು ಸ್ವಲ್ಪ ಈ ಸಿಕ್ಕಾಪಟ್ಟೆ ಕೊರಿಯರ್ದವ್ರಂತೂ ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ. ಏನೇನು ಪ್ರಾಬ್ಲಮ್ ಅಂದರೆ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಶನಿವಾರ ಅಲ್ವಾ? ಲಾಸ್ಟ್ ಶನಿವಾರ ನಾವು ಒಂದು 50 ಆರ್ಡ್ರ್ ಕೊಟ್ಟಿದ್ದೀವಿ. ಅವು ಆ್ಯಕ್ಚುಲಿ ಆ ಶನಿವಾರ ಹಾಕಿರೋದು ಕೆಲವೊಬ್ರಿಗೆ ಇನ್ನೂ ಮುಟ್ಟಿದೆ. ಎಷ್ಟು ದಿನ ಆಯಿತು? 5-6 ದಿನ 50 ಸಿಕ್ಕಿದೆ, ಕೆಲವೊಬ್ರಿಗೆ ಇನ್ನೂ ಸಿಕ್ಕಿಲ್ಲ, ಹಂಗೆ ಮಾಡಿದ್ದಾರೆ. ಆಮೇಲೆ ಭಾನುವಾರ ರಜೆ ಅಂದರು, ತಗೊಳ್ಳಿಲ್ಲ. ಸೋಮವಾರ ಬಂದು ಏನೋ ಮೀಟಿಂಗ್ ಇದೆ ನಮ್ಮ ಕೊರಿಯರ್ ಇಡೀ ಡಿಪಾರ್ಟ್ಮೆಂಟ್ದೆ ಅಂದರು, ಅವತ್ತು ಗ್ಯಾಪ್ ಆಯಿತು. ಮಂಗಳವಾರ ತಗೊಂಡ್ರು, ತಗೊಂಡಿಲ್ಲ, ಬುಧವಾರ ಮಂಗಳವಾರನೂ ತಗೊಳ್ಳಿಲ್ಲ, ಅವತ್ತು ಹಂಗೆ ಅಂದ್ರೆ ಏನೋ ಮೀಟಿಂಗ್ ಇದೆ ಬುಧವಾರ ಶುಕ್ರವಾರ ಏನು ತಗೊಂಡಿದ್ರು ಅದನ್ನೆಲ್ಲ ಬುಧವಾರ ಕೊಟ್ಟಿರೋದು. ಟೋಟಲ್ 200 ಆರ್ಡ್ರು ಅಂದರು. ಏನಂದ್ರೆ ಮತ್ತೆ ನಿನ್ನೆಯಿಂದನೇ ತಗೊಂಡಿರೋದು. ನಿನ್ನೆ ಆರ್ಡರ್ ತಗೊಂಡ್ರು ಗಾಯ್ಸ್. ಆರ್ಡರ್ ತಗೊಂಡ್ರು ಏನಾಗಿದೆ ಅಂದ್ರೆ ಪ್ರಾಬ್ಲಮ್ಮು, ನಾವು ಅವ್ರ ಹತ್ರ ಹೋಗಿ ಮಾತಾಡಿ ಬಂದಿರೋ ರೇಟೇ ಬೇರೆ, ನಿನ್ನೆ ನಮ್ಗೆ ಹಾಕಿರೋ ರೇಟೇನೇ ಬೇರೆ. ಅವ್ರ ಕೊರಿಯರ್ಗೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಬಟ್ ಲಾಸ್ ನಡೀತೈತೆ ಬಟ್ ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಏನಂದರೆ ನಾವು ಇದು ಮಾಡಿರೋದನ್ನ ಅದನ್ನು ಮುಗಿಸ್ಬಿಡ್ಬೇಕು ಅಂತ ನಾವು ತುಂಬಾ ಒದ್ದಾಡ್ತಾ ಇದ್ದೀವಿ, ರಾತ್ರಿ ಹಗಲು ಅಂದೇನೆ. ಏನು ಮಾಡ್ಬೇಕು ಈಗ ಗಾಡಿ ಹೋಗೋಕ್ಕೆ ನೀವು ಈ ಎಫರ್ಟ್ಗೆಲ್ಲ ಒಂದು ಸಕ್ಸಸ್ ಸಿಕ್ಕೇ ಸಿಗ್ತದೆ. ನಮ್ಮ ಈ ಬಿಸ್ನೆಸ್ ಪಾರ್ಟ್ನರ್ ಕೈಯಲ್ಲಿ ಬಿಟ್ಟು ಇವಾಗ ಬಂದವನೇ ಲಾಸ್ಟ್ ಬೇಸ್ಗೆ. ಏನಂದರೆ ನಾವೇನು ಅಂದ್ಕೊಂಡಿರಲಿಲ್ಲ ಕೊರಿಯರ್ ಚಾರ್ಜಸ್ ಎಷ್ಟಾಗುತ್ತೆ, ನಮಗೆ ಎಷ್ಟು ಉಳಿಯುತ್ತೆ, ಏನೇನು ಬಂಡವಾಳ ಅಂತ ನಾವು ಅಂದಾಜೆ ಮಾಡಿಲ್ಲ. ನಾವೊಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದು ಬೇರೆ ರೀತಿಗೆ ಟರ್ನ್. ಬಟ್ ನಾವು ಇಕ್ಕಿರೋ ರೇಟ್ನ ಇನ್ನೂ ಒಂದು 30% ಕಮ್ಮಿ ಮಾಡ್ಬಿಟ್ಟು ಲೋಕಲ್ ಶಾಪಲ್ಲಿ ಮಾರ್ಬಿಟ್ಟಿದ್ರೆ ಹೊರಗಡೆ ಬಂದು ನಮಗೆ ಆಗೋದು. ಬಟ್ ಏನಂದ್ರೆ ಇಲ್ಲಿ ಬ್ರ್ಯಾಂಡಿಂಗ್ ಲೈಸೆನ್ಸ್ ಆಯ್ತು ಕಣ. ಮಾಡ್ಬಿಡು ಮತ್ತೆ ಬ್ರ್ಯಾಂಡಿಂಗ್ ಮಾಡ್ಸೋ ಸದ್ಯಕ್ಕೆ ಮುಗಿತಲ್ಲ ಸೀಸನ್. ಇನ್ನೊಂದೇನಂದ್ರೆ ನೋಡಿ, ಔಟ್ ಆಫ್ ಸ್ಟೇಟ್ಗೆ 120 ತಗೊಂಡಿದ್ದಾರೆ, 80 ರೂಪೀಸ್ ನಮ್ಗುಳಿತ್ತು. ಔಟ್ ಆಫ್ ಕಂಟ್ರಿಗೆ ಗುಜರಾತ್ ಈ ಕಡೆ ಎಲ್ಲ ಸೌತ್ ಕಡೆ ಮಾತ್ರ 100, ಸೌತ್ ಬಿಟ್ಟು ಬೇರೆ ಕಡೆ ಗುಜರಾತ್ ಈ ಕಡೆ ಎಲ್ಲ ತಮಿಳ್ನಾಡು ಸೌತ್ ಆ ಕಡೆ ಎಲ್ಲ 150 ರೂಪಾಯಿ ಚಾರ್ಜಸ್ ತಗೊಂಡಿದ್ದಾರೆ ಕೊರಿಯರ್. ಮಂತ್ರಾಲಯ ಆಂಧ್ರ ಪ್ರದೇಶ ಮತ್ತೆ ಮುಂಬೈಯಿಂದ ಒಂದು 4-5 ಆರ್ಡರ್ ಬಂದಿತ್ತು, ಅದಕ್ಕೆಲ್ಲ ಒಂದೊಂದು ಪಾರ್ಸಲ್ಗೆ 150 ರೂಪಾಯಿ ತಗೊಂಡಿದ್ದಾರೆ. ಹಿಂಗಾಗಿ 200 ರೂಪಾಯಿ ಕೆಜಿ, 1/4 ಕೆಜಿ. ಅವ್ರು ಡೆಲಿವರಿ ಚಾರ್ಜಸ್ 150 ರೂಪಾಯಿ ತಗೊಂಡ್ರು. ಪಾಪ ಆರ್ಡರ್ ತಗೊಂಡು ಏನ್ ಮಾಡಕ್ಕಾಗ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಬೇರೆ ಸ್ಟೇಟ್ ತಗೊಳಲ್ಲ, ಬರೀ ಕರ್ನಾಟಕ ಮಾತ್ರ ತಗೊಂತೀವಿ. ಇನ್ನ 150 ಫ್ರೆಶ್ ಆಗಿ ತುಂಬಿರೋ ಬಟ್ಟವೆ. ಇನ್ನು ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಇದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಟೆಸ್ಟ್. ಅದಕ್ಕೆಲ್ಲ ಏನೇನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಇವಾಗ ಪ್ಯಾಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದ್ರೆ ನಾವು ಇಲ್ಲಿ ಪಾರ್ಸಲ್ ಕೊಟ್ರೆ ಬಾಕ್ಸ್ ಅನ್ನೋದು ಒಂದು ಇದನ್ನು ಇಲ್ಲದೆ ಅವ್ರು ಕೊರಿಯರ್ ಅವರೆಲ್ಲ ಏನ್ ಮಾಡಿದ್ದಾರೆ, ಈ ಬಟ್ಟೆ ಎಲ್ಲ ಮಾಡಿದಾಗ ಹೆಂಗೆ ಬಿಸಾಕಿ ಅವ್ರ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮುಟ್ಟಿಸ್ತಾರೆ, ಹಂಗೆ ಇವ್ನು ಉಪ್ಪಿನಕಾಯಿ ಬಾಟಲ್ಗಳನ್ನ ಬಿಸಾಕ್ಬಿಟ್ಟಿದ್ದಾರೆ. ಏನಾಗಿದೆ, ಕ್ಯಾಪ್ ಓಪನ್ ಆಗಿಲ್ಲ, ಕ್ಯಾಪು ಒಡೆದೋಗಿದೆ, ಬ್ರೇಕ್ ಆಗಿ ಆ ತರ ಆಗಿದೆ. ಎಲ್ಲ ಪ್ರಾಬ್ಲಮ್ ಗೈಸ್. ಅದಕ್ಕೋಸ್ಕರ ಇಷ್ಟು ದೊಡ್ಡ ರೋಲೆ ತಂದ್ಬಿಟ್ಟಿದ್ವಿ. ಪ್ಯಾಕಿಂಗ್ ಒಂಚೂರು ನೀಟಾಗಿ ಮಾಡೋಣ ಅಂತ ಕ್ಯಾಪಿಗೆ ಪೂರ್ತಿ ಫುಲ್ ಬೌಲ್ ಹೊಡೆದ್ಬಿಟ್ಟು ಅಡಿಗೆ ಬಿದ್ರೂ ಕ್ಯಾಪ್ ಹೊಡೆದಾಗ ಹೊಡಿಬಾರ್ದಿರೋ ಥರ ಮಾಡಿದೀವಿ. ಒಂದು 100 ಜನ ಕೊಟ್ಟಿದ್ವಿ ಅಂದ್ರೆ ಒಂದು 10 ಜನಕ್ಕೆ ಬ್ರೇಕ್ ಆಗೋಗಿದೆ. ಪಾಪ ಬ್ರೇಕ್ ಆಗಿರೋಲ್ಲ ಫೋಟೋ ಕಳಿಸಿದ್ರು. ಆಲ್ಮೋಸ್ಟ್ ಅಲ್ಲಿ ಒಂದು 10-9 ಜನಕ್ಕೆ ಹೊಸದಾಗಿ ಕಳಿಸ್ತೀವಿ, ರೀಸ್ಟಾಕ್ ಕಳಿಸ್ತಾ ಇದೀನಿ. ಲಾಸ್ ಆದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಬೇರೆ ಕಳಿಸಿ ಅಂದ್ಬಿಟ್ಟು ಸ್ವಲ್ಪ ಜನ ಒಪ್ಕೊಂಡ್ರು. ಇನ್ನೊಂದು ಸ್ವಲ್ಪ ಜನ ಪರವಾಗಿಲ್ಲ, ಚೂರು ಬ್ರೇಕ್ ಆಗೈತೆ, ಅಷ್ಟೊಂದು ವೇಸ್ಟ್ ಆಗಿಲ್ಲ, ಪರವಾಗಿಲ್ಲ, ಚೆನ್ನಾಗೈತೆ ಅಂತಂದ್ರು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಕಮೆಂಟ್ ಆಗಿದ್ರು. ಈ ವಿಡಿಯೋ ನೋಡೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು 50% ಜನ ರಿಸೀವ್ ಮಾಡ್ಕೊಂಡಿರ್ತೀರಾ ಆರ್ಡರ್ನ. ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಬಟ್ ಈ ಸ್ಟಾಕು ಹೊಸದು ಇನ್ನೊಂಥರ ಸ್ಪೆಷಲ್ ಆ್ಯಡ್ ಆಗ್ಬಿಟ್ಟು ಫುಲ್ ಪ್ಯಾಕಿಂಗ್ ನಡೆದಿದೆ. ಇನ್ನೂ ಬೇಕು ಅಂತಂದ್ರೆ ಈ ವಾಟ್ಸಪ್ ನಂಬರ್ಗೆ ಆಯ್ತು ಮೆಸೇಜ್ ಮಾಡ್ರಿ. ಮತ್ತೆ ಯಾವತ್ತಿಂದ ಹೇಳ್ತಾನೆ ಇದ್ದೀನಿ, ಯಾರ್ಯಾರೆಲ್ಲ ಹಳೆ ವಿಡಿಯೋ ನೋಡ್ಬಿಟ್ಟು ಮೆಸೇಜ್ ಹಾಕಿದ್ರ ಅವರೆಲ್ಲ ಫುಲ್ ಲಾಸ್ಟ್ ಹೊರಗಿರ್ತವೆ. ಮತ್ತೆ ನಿಮಗೆ ಬೇಕು ಅಂತಂದ್ರೆ ಮತ್ತೆ ಇದೇ ಸೇಮ್ ನಂಬರ್ಗೆ ಇನ್ನೊಂದ್ಸಲ ಆಯ್ತು ಮೆಸೇಜ್ ಹಾಕ್ರಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಲಕ್ಕಿಯಷ್ಟು ಫೈನಲ್ಲು ಒಂದು 150ರಿಂದ 200 ಜನ ಸಿಗ್ಬೋದು ಅಷ್ಟೇ. ಇವಾಗ ಒಂದ್ಸಲಿ ಟೇಸ್ಟ್ ಮಾಡಿರಿ, ನಾವು ಮಾಡಿರೋ ಉಪ್ಪಿನಕಾಯಿ ಹೆಂಗೈತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಸರ್. ನ್ಯಾಚುರಲ್ ಇದು, ನ್ಯಾಚುರಲ್ ಏನು 1% ಪ್ರಿಸರ್ವೇಟಿವ್ ಇಲ್ಲ, ಏನಿಲ್ಲ, ಬೇರೆ ಏನೂ ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋದು ಇದು. ನೋಡ್ರಿ ಮುಡ್ಸರಿ ನೀಟಾಗಿ ಆಯ್ತು. ಏನು ಮಾಡ್ತೀರ ನಮ್ಮ ಕತೆ ಹಿಂಗೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನೋ ಮಾಡ್ತೀವಿ ಸೇರ್ಕೊಂಡೆಲ್ಲ, ಸುಮ್ಮನೆ ಅಂತೂ ಬಿಡಲ್ಲ, ಮಾಡೋಣ. ನಾಳೆ ಹಾಕಿಸ್ತಾನೆಲ್ಲ ಬಿಚ್ಚಿಸ್ತಿ. ಏನ್ ಬೇಕಂತಮ್ಮ? ಬೋಂಡ ಬೇಕಾ? ಬೋಂಡ ಉಪ್ಪಿನಕಾಯಿ ಹಾಕೋಣ. ಆಮೇಲೆ ಮೊಸರಾಗಮ್ಮ
ಮೊಸರು ಉಪ್ಪಿನಕಾಯಿ ಅಕ್ಕ ಅದೇ ಕಾಂಬಿನೇಷನ್, ನಾನು ಈಗ ಡೆಡ್ಲಿ ಕಾಂಬಿನೇಷನ್. ತುಪ್ಪ ಉಪ್ಪಿನಕಾಯಿ ಹಾಕೋ, ಇಲ್ಲ ಅಂತಂದ್ರೆ ಮೊಸರು ಉಪ್ಪಿನಕಾಯಿ ಹಾಕೋ. ನಂಗೆ ಬೇಡ ಯಾಕಮ್ಮ ಇಲ್ಲ ನನಗೆ ಉಯ್ಯಮ್ಮ, ಅವ್ರಿಗೇನು ಗೊತ್ತು ಮೊಸರು ಗಂಧ, ಮೊಸರು ತಿನ್ಬೇಕು ಜೀವನ ಮನುಷ್ಯ. ಮೊಸರು ತಿಂದು ಎಷ್ಟೆಷ್ಟು ಬೆನಿಫಿಟ್ ಇದೆ ತಿನ್ನೋ ಗೊತ್ತಿಲ್ಲ ಮನುಷ್ಯನಿಗೆ. ಹೇಗೆ ಹಂಗೆ ನೋಡ್ತೀಯ ಅಮ್ಮ ಗೈಸ್ ಇವಾಗ ಇದಕ್ಕೆ ಉಪ್ಪಿನಕಾಯಿ ಹಾಕೊಂಡು ಲೇ ಅಪ್ಪಿ ಮೊಸರು ನಮ್ಮ ಬ್ರ್ಯಾಂಡ್ ಉಪ್ಪಿನಕಾಯಿ ಹಾಕತ್ತೀವಿ ಕಾಕೊಂಡು ತಿನ್ಬಲ್ಲಿ ಗೈಸ್. ನಮ್ಮ ಬ್ರ್ಯಾಂಡ್ ವಸಂತಮ್ಮನ ಉಪ್ಪಿನಕಾಯಿ ಮತ್ತೀಗ ವಸಂತಮ್ಮದಲ್ಲ ನಾಗೇಶ್ ಅವ್ರ ಉಪ್ಪಿನಕಾಯಿ ಮತ್ತೀಗ ಮೊಸರು ಹಾಕೊಂಡು ಕಳ್ಸಂತಿದ್ದೀರಿ, ಒಳ್ಳೆ ಟೇಸ್ಟು. ಹಂಗೆ ಬರೀ ಉಪ್ಪಿನಕಾಯಿ ಹಾಕಲ್ರಿ. ಅಮ್ಮ ಬೋಂಡ ಇಲ್ವಾ ಅಮ್ಮ? ಖಾಲಿ ಕಣವ ಆಗೋದು ಇನ್ನೇನು ಎಲ್ಲರೂ ಅಷ್ಟೇ. ನೀವು ಪ್ಯಾಕಿಂಗ್ ಇದು ಪ್ಯಾಕಿಂಗ್ ಮಾಡ್ಬೇಕಾದ್ರೆ 2 kg ಬಡೋದು. ಪ್ಯಾಕಿಂಗ್ ಮಾಡೋ ಇದ್ರಲ್ಲಿ ತಿನ್ಲೇ ಇಲ್ಲ ಅಣ್ಣ ಇದ್ರೊಳಗೆ ಒಂದ್ಸಲಿ ತಿನ್ನೋಣ. ನಾನೇ ಇಕ್ತೀನಲ್ಲ, ನಾನು ಇಕ್ತೀನಲ್ಲಣ್ಣ. ಅವ್ರು ಬೆಳಿಗ್ಗೆ ಹೋಗಿ ಮಜ್ಜಿಗೆಯಲ್ಲಿ ಹಾಕೊಂಡು ತಿಂದ್ಬಿಟ್ಟೆ ಅಂತ ಸೂಪರ್ ಅಂತ. ಇವತ್ತು ಒಬ್ರು ಅಣ್ಣ ಮಂತಾಗೆ ಒಂದು ತಗೊಂಡೋದ್ರು. ಅವರು ಬರೋ ಉಪ್ಪಿನಕಾಯಿ ತಿಂದ್ರೆ ಟೇಸ್ಟ್ ಸಿಗ್ಲೇವಂತೆ, ಮಜ್ಜಿಗೆ ಹಾಕೊಂಡು ತಿಂದ್ರಂತೆ. ಸಾಕಾಗ ಫೋನ್ ಮಾಡೋರೆ. ಒಬ್ಬನೇ ಅಷ್ಟು ತಂದಿದ್ಯಲ್ಲ ಮುಂಚೆನ ನೀನು, ನಮಗೆ ಕೊಟ್ಟ ನನಗೆ. ಅದವನು ಇಲ್ಲಿ ತಗೊಳ ಮೊಸರು ಹಾಕೋದಕ್ಕೆ ಮೊಸರು ಉಪ್ಪಿನಕಾಯಿ ಒಂದ್ಸಲ ಟ್ರೈ ಮಾಡ್ರಿ, ಸೂಪರ್ ಆಗಿ. ಬ್ಯಾಕ್ ಪೈನ ನೆನ್ನೆ ಸೊಂಟ ಮುರಾಕಿದೆ ಅಣ್ಣಂದು, ಕೇಳು. ಸರಿಯಾಗಿ ಮಾಡಿದ್ ನೋಡಿ. ಕೆರೆಗೆ ಹೋಗ್ಬೇಕಾಗಿತ್ತು. ದವಾಗೊಂಡ್ರ ಗಾಡಿಲಿ ಅಮ್ಮ ಕೆರೆ ಗೊತ್ತಾಗಿಲ್ಲ. ಕೆರೆ ಮೇಲೆ ಆ ಗುಂಡಿ ಹೆಂಗೈತ್ ಗೊತ್ತಾ, ಅಂತ ಗುಂಡಿಗೆ ತಗೊಂಡೋಗಿತ್ತು ತಾತ ಇದ್ದ ಅವ್ನು ಹೆದರಿ ನನ್ ಸೈಡ್ ಬಿಡ್ರಪ್ಪ. ಅದು ಹುಲ್ಲೆಸರು ಎಲ್ಲ ಬಳ್ಕೊಂಡ್ಬಿಟ್ಟದೆ ಕರೆಕ್ಟಾಗಿ ಏರಿ ಸೆಂಟ್ರಲ್ಲಿ. ಹಿಂಗೆ ಗಾಡಿ ಗುಂಡಿ ಇದು ಏನೋ ನಿಮ್ಮ ಕಾಲಿನ ಏಕರೆ ತೊಸಂತ ಹೊಡಿಕೋದ ಹಂಗಾಗ್ಬಿಡದೆ. ಗಾಡಿ ಬಿಡ್ತಿದ್ದಂಗೆ ದಡಾರ ಅಂತ ಹೊಡಿಕೊಡಾಯ್ತು. ಬಾರಪ್ಪ ಅವಳು ಒಬ್ಬನೇ ಬಿಟ್ಟು ತಿಂತ ಇದ್ದಿ. ಹಿಂಗೆ ಮೇಲೆ ತಿನ್ಬೇಕು, ತಟ್ಟೆ ಇನ್ನ ಒಳಕ್ಕೆ ಹೋಯ್ಲ. ಎದ್ ಬಾರಪ್ಪ ನಾ ತಾಮ ತಿನ್ಪೋ, ನೀನೇ ಅದು ಬಿಲ್ಡಿಂಗ್ ಗೊತ್ತಿದ್ಯಾ ಗೈಸ್. ಅದು ಮಟನ್ ನೋಟೋ ಚೀಟಿ ಮೊಟ್ಟೆ ಎಷ್ಟು 350? ಬೇಸಕ್ಕೂ ಗಜ್ಜುಗೂ ಸೇರಿಸಿ ಹಾಕಿನಿ 500 ಜನ ಕೊಟ್ಟ. ಅಲ್ಲಪ್ಪ ಕಾಳು ಗಜ್ಜು ಹೆಸರು ಕಾಳಕ್ಕಲ್ವಾ ನೀವು? ಎಷ್ಟು ಮನೆಗವೆ ನಿಮ್ಮ ಮನೆಗೆ ಹೆಸರುಗಳು ತಗೊಂಬತ್ತಿ ನಮ್ಮ ಮನೆಗೆ 2 kg ಅಂತ ಯಾವ ಹೇಳು? ರೇ ರಾಜು ತಿನ್ನು ನೀನು. ನೀವು ಮನೆ ಬೆಳೆದಿರವ ಹಂಗಾರೆ ತಮ್ಮ ಅಂಗಡಿ ತಂದಿರೋದ್ರೆ ಬೇಡ. ನಮ್ಮ ಸಂಸಾರ ಪಲ್ಯ ಮಾಡ್ಬೇಕು. ಗಾಯ್ಸ್ ನಮ್ಮ ಮನೆ ಮುಂಚೆ ನನ್ನ ತಂಗಿ ಒಬ್ಳು ಮಗಳು ಹೋದ್ಲು, 2 ಗಂಡು ಮಕ್ಳು ಬಂದ್ರು. ನನ್ನ ತಂಗಿ ಮದುವೆಗೆ 90% ಇವರು ಅವ್ರ ಮನೆಗೆ ಇರೋಕಿನ್ನ ನಮ್ಮ ಮನೆಗೆ ಜಾಸ್ತಿ ಅವ್ರಿ. ಈವಣ್ಣ ಅಂತೂ ಆ ಮನೆಯಿಂದ ಆಚೆ ಹಾಕ್ಬಿಟ್ರು ಒಂದ್ಸಲಿ ರಾತ್ರಿ ಅಂದೇ ಬಿಟ್ರು, ಒಂದ್ಸಲಿ ಮಕ್ಕಿ ನಾವು ಲೆಕ್ಕಕ್ಕೆ ಕಂಡಿಲ್ಲ ಅಂತ ಕಡಲ್ಲ ಎಂದೇ ಬಿಟ್ರು ಕಳ್ಳ ಲೆಕ್ಕಕ್ಕೆ ಕಂಡಿಲ್ಲ. ನಿಮ್ಮ ಮನೆಗೆ ಬರ್ಕೊಟ್ಬಿಟ್ಟಿದೀವಿ ಅಂತಂದ್ರು. ಏಪ್ಪ ಮೊಸರು ಹಾಕಳಪ್ಪ ಸಾಕಾಗದೆ. ಉಪ್ಪಿನಕಾಯಿ ಮೊಸರು ಹಾಕೋ. ಮೆಣಸಿನ್ಕಾಯಿ ಪೆಟ್ರೋಲ್ ಖಾಲಿ ಆಗದ್ಲೆ, ಉಪ್ಪಿನಕಾಯಿ ಡಬ್ಬ ಗಾಡಿ ಮೇಲೆ ಇಟ್ಬಿಟ್ಟು ಬಜ್ಜಿ ಜನ ಹೋಗದ್ಲೆ. ಅವತ್ ನಾನು ತೊಳ್ತೀನಿ ಅಂತಲ್ಲ, ನಾನು ತೊಳ್ತಾ ಇದ್ದೀನಿ, ನಿಪ್ಪಟ್ಟು ತಿನ್ಕೊಂಡ್ ಬರ್ತಾ ಇದೆ ಹಿಂದೆಗಡೆ. ನೀನು ತಿನ್ಬೇಕು ತಾನೆ? ಗಾಡಿ ತೊಳ್ತಾ ಇದ್ದೀನಿ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟದೆ, ನಿಪ್ಪಟ್ಟು ತಿಂತ ಹಿಂದೆಗಡೆ ಕುತ್ಕೊಂಡು. ಎಂತ ಬದಮಾಶ್ ಇರ್ಬೇಕು. ಒಬ್ಬನೇ ಹೇಳ್ಬಿಟ್ರೆ ನಾನು ಏನ್ ಮಾಡ್ಬೇಕಪ್ಪ? ಅದು ಹಿಂದ್ಕೊಂಡು ಅದು ಕತ್ಲಾಗೆ ಅದಕ್ಕೆ ಅಲ್ಲ, ಅಂಗಡಿ ಇತ್ತ ಸುಮ್ನೆ ಹೋದೆ. ಅಂಗಡಿ ಹತ್ರ ಏನೇನೋ ಮಾಡ್ತಾ ಇದ್ರು. ಅಂಗಡಿ ಹತ್ರ ಹೋಟ್ಲ ಹತ್ರ ಹೋಗಿ ಸುಳ್ಳು ಹೇಳ್ತಿದ್ದಿ. ಅಂಗಡಿ ಅಂತ ಅಂಗಡಿ ಹೋಟ್ಲು. ನಾನು ಅರ್ಧ ಕಿಲೋಮೀಟರ್ ತೊಳ್ಕೊಂಡು ಹೋಗಿದ್ದೀನಿ ಮುಂದಕ್ಕೆ. ಬರ್ಬೇಕಾದ್ರೆ ನಿಂದೆ ಅಲ್ಲಿ ನಿಂತ್ಕೊಬೇಕಾ? ಇವನು ಎಂತ ಕೆಲಸ ಮಾಡೋ ಗೊತ್ತಾವತ್ತು ಹೋಗೋವಾಗ ಇಲ್ಲೇ ಹಾಕ್ಸ್ಕಂದೆ. ಬರೋಣ
ಹೋದ. ಸರಿ ಹೋಗಿ ಅಲ್ಲಿ ಅಂಗಡಿ ಹತ್ರ ಬೇಕರಿ ಹತ್ರ ಸಾಕಲ್ಲ ಅಲ್ಲೂ ಹಾಕ್ಸ್ಕೊಳ್ಳಿಲ್ಲ ಕಣ. ಆ ಗಾಡಿ ಬೇಕರಿ ದಾಟಿದೆ ಸರ್, ಟಕ್ಕು 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 ಜಟ್ಕ ತರ ಇವನು ಇದು ಹೋಗ್ತಾ ನಾನು ಎಕ್ಸಿಲೇಟರ್ ಕೊಡೋ ಅಂತ ಹೇಳೋನು. ಎಕ್ಸಿಲೇಟರ್ ಕೊಟ್ಟಾಗ ಒಂದು ಕೊಟ್ರೆ ಅರ್ಧ ಕಿಲೋಮೀಟರ್ ಹೋಗೋದು ಮತ್ತೆ ಸ್ಟಾಪ್ ಆಗೋದು ಗಾಡಿ. ನಾವು ತಪ್ಪು ಕೆಲಸ ಏನ್ ಮಾಡಿದ್ವಿ ಗೊತ್ತಾ, ಫಸ್ಟ್ ಎಕ್ಸಿಲೇಟರ್ ಕೊಡುವಾಗ ಯೂಟರ್ನ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲೇ ಅಂಗಡಿ ಸಿಗೋದು. ನಾವು ಬಂಡೆ ಧೈರ್ಯ ಮಾಡಿ ಎಕ್ಸಿಲೇಟರ್ ಕೊಡ್ತಾ ಇದೀವಿ, ಓದ್ತಾಯ್ತು ಅದಂಗೆ ಹೋಗ್ಬಿಟ್ಟು ಸರಿಯಾಗಿ ಕೈ ಕೊಡ್ತಾ ಇದ್ವಿ. ಬಿಟ್ಟಿದ್ದೀನಿ ಆಂಟಿ. ನಿನ್ಗೆ ಅಂದಾಜಾಯ್ತು ಬೋಂಡ ತಿನ್ನಕ್ಕೆ. ಬಿಟ್ಬಿಟ್ಟು ಅಮ್ಮ ಆ ಬ್ಯಾಗ್ ಎಲ್ಲ ತಗೊಂಡಿರೋ ಲಗೇಜ್ ಬ್ಯಾಗ್ ಹಣ್ಣು ಪಣ್ಣು ಎಲ್ಲ ಅಡ್ಸ್ಕೊಂಡು ಎಲ್ಲ ಆ ಹಣ್ಣಲ್ಲಿ ಇಸ್ಬಿಟ್ಟು ಅದು ಆ ಕಡೆ ಈ ಕಡೆ ಲೈಟ್ ಇಲ್ಲ ಫ್ಯಾಕ್ಟ್ರಿ ಫುಲ್ ಕತ್ಲೆ ಗೌ ಅಂತದೆ. ಆ ಹಣ್ಣೆ ಬಿಟ್ಬಿಟ್ಟು ಹಿಂಗೆ ಬಂದಲ್ಲಿ ಪೆಟ್ರೋಲ್ ಸುಮಾರನ ಅಂತ ವಾಪಸ್ ಹೋದ್ರೆ ಹಣ್ಣೆ ಎಲ್ಲ ಮಾಯ. ಇಲ್ಲ ನೋಡ್ರಿ ತಿಂತಾದ ಇಪ್ಪಟ್ಟು. ಅಯ್ಯೋ ನಾನ್ ತೊಳ್ಕೊಂಡು ಹೋಗಿದ್ದೀನಿ ಅಲ್ಲಿ ಕಷ್ಟ ಪಟ್ಕೊಂಡು ಗಾಡಿನ ನಿಂತು ತಿಂತಾದ ಒಬ್ಬನೇ ನಿಂತ್ಕೊಂಡು. ಅದು ತಗೊಂತಾನೆ ಹೇಳಿಲ್ಲಪ್ಪ ನನಗೆ ಇಪ್ಪಟ್ಟು ತಗೊಂತಾನೆ ಹೇಳಿಲ್ಲ ಕಣ್ರಿ. ಇಲ್ಲ ಕಣ್ರಿ, ಸುಳ್ಳು ಹೇಳ್ತಿದ್ದೆ. ತಗೋ ಅಂತ ಹೇಳಿದೀನಿ. ಇವನು ನಾ ತಗೊಂಡಲ್ಲ ನಾನು ಇಪ್ಪತ್ತೇನೆ ಆ ಹಣ್ಣಗೆ ಅನ್ನ ಹಾಕಮ್ಮ, ಅನ್ನ ಅಣ್ಣ ಒಂದ್ಸಲಿ ಹಾಸ್ಕೊಳ್ಳೋಣ. ಪಾಕಮ್ಮ ಇನ್ನು ಚೂರದ ಹಾಕೊಂಡ್ರಪ್ಪ. ಒಂಚೂರಿ ಕಮ್ಮಣಕ್ಕೆ ಸಾಕ್ಬಿಡು. ಬ್ರ್ಯಾಂಡ್ ಉಪ್ಪಿಕಾಯಿ ಹಾಕು. ಐತೆ ಹಾಕೋ ಬಿಡಮ್ಮ ಸಾಕು. ನೀನ್ ಏನೋ ಅನ್ನ ಮೇಲೆ ಹಾಕ್ಬೇಕು ಸಾರು. ನಾವು ಅಮ್ಮ ಅಷ್ಟು ಸೈಡ್ ಬಿಡ್ತದ ನಾವು ಬೇಡ. ನಂಗೆ ಮೊಸರು ಇಟ್ಕೊಂಡಿದ್ದೀನಿ ಚೆನ್ನಾಗಿ, ಮೊಸರು ಸೂಪರ್ ಆಗದೆ. ಹಣ ತರಿಸೋಣ ಸನ್ಸ್ಕ್ರೀನ್ ನಾವು 8 ರೂಪಾಯಿ ಕಳ್ಳ ಒಂದದು 850 ರೂಪಾಯಿ. ನಾನು ಮೊನ್ನೆ ಹೊಲ ಹೊಡೆಗೆ ಹೋಗಿ ಗೊತ್ತಾ, ಬಿಸಿಲಲ್ಲಿ 2 ಅವರ್ ಹೊಡೆದೆ ಫುಲ್ ದೊಡ್ಡಿ ಆಗೋದೆ ಕರೆ. ಇಲ್ಲಿ ಇರೋದೇ ಕರ್ರಿಗೆ ಅದ್ರಾಗೂ ಹಂಗ ಬೆಳೆ ಮಾಡ್ಕೊಂಡಿದ್ದೆ ಸನ್ಸ್ಕ್ರೀನ್ ಹಾಕೊಂಡು. ಅವತ್ತು ಹೋಗ್ಬೇಕಾರೆ ಹಾಕೊಂಡು ಹೋಗಿಲ್ಲ. ಬೆಳಗಾಬಿಟ್ಟಿದ್ದೀನಿ 4 ಜನ ಬಿಟ್ರೆ ಬೆಳಗಾಬಿಟ್ಟಿದ್ಯಾ ಅಂತ. ನಾವು ಎಷ್ಟು ಜನ ಹುಡುಗಿರೋರು ಕೇಳೋ ಬೆಳಗ್ಗೆ ಅದಕ್ಕೆ ಜೀವನ ಆಡ್ಬಿಟ್ಟು. ಅಣ್ಣ ಇವಾಗ ಕಿರಣ ಹೂವಂದಿ ಹೇಳ್ಕೊಡೋಕೆ ಎಷ್ಟು ರೆಡಿ ನೋಡು. ಉತ್ತರ ಕನ್ನಡ ನಿಮ್ಮ ಅಭಿಮಾನಿಗಳೇ ರೆಡಿ ಅದಾರೆ. ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು ಪಾಪ ಸಪೋರ್ಟರ್ಸ್. ನಿಮ್ಮ ಉತ್ತರ ಕರ್ನಾಟಕ ನೋಡಿ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರನ್ನ ಗಟ್ಟಿಗಿತ್ತಿಯರು ಫುಲ್ ಪಂಟ್ರ ಯಾವ್ದಾದ್ರು ಮುಡ್ಕಿ ಕಟ್ಟಾಕ್ಬಿಟ್ಟು ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮಂತರ ಏನಾದ್ರು ರಾತ್ರಿಗೆ ಎಣ್ಣೆ ಹೊಡ್ಕೊಂಡು ನನಗೆ ಹೊಡಿಬೇಕಲ್ಲ. ನಾನು ಬರ್ತೀನಿ ನೋಡಿ ಮನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಹೊಡೆದಿರ್ದೆ ನನಗೆ ಹೇಳ್ತಿದ್ದೆ ನೋಡಿ ಈಗಲೇ. ಬಾರ್ಲಾ ಇಲ್ಲಿ ಬಾಡ್ಕೋ ನೋ ಅಂಟಿ ಪಕ್ಕ ನಾನು ಮದುವೆಗಿದ್ದಾಗ ಹಂಗ ಅಂದು ಅನ್ಕೋ. ನಾನೇನಿಲ್ಲ ಫಸ್ಟ್ ಅಲ್ಲಿ ಬಾಡ್ಪಾಡಲ್ಲಿ ಇರ್ತೀಯ ಹಂಗಿದ್ರು ಫಸ್ಟ್ ನೀನು ಏನಣ್ಣ ಬಾಡ್ಕೊಂಡ್ರೆ ಏನಣ್ಣ ಬಾಡ್ಕೊಂಡ್ರೆ ಅದೇನಪ್ಪ ಬಾಡ್ಕೊಂಡ್ರೆ ಹೂವು ಬಡದು ಬೇಗ. ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಾವೆಲ್ಲರೂ ಸೇರ್ಕೊಂಡು ರಾತ್ರಿ 11:00 ಆದರೂ 12 ಗಂಟೆ ಆದರೂ ಕೆಲಸ ಮಾಡ್ತಾನೆ ಇದ್ದೀವಿ ಈ ಬಿಸ್ನೆಸ್ಸಲ್ಲಿ ಏನಾದರೂ ಸಕ್ಸಸ್ ಆಗಬೇಕು ಅಂತ. ಇನ್ನೂ ಯಾರು ಕೊನೆಗೂ ಇನ್ನು ನಮ್ಮ ಪ್ರಾಡಕ್ಟನ್ನು ಯಾರು ನಮ್ಮ ಪಿಕಲನ್ನು ಯಾರು ಇನ್ನೂ ಟೇಸ್ಟ್ ಮಾಡಿಲ್ಲ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ಗೆ ಇವಾಗ ಮೆಸೇಜ್ ಹಾಕ್ರಿ. ಸ್ಟಾರ್ಟಿಂಗಲ್ಲಿ ಯಾರು ಹಾಕಿ ರಿಪ್ಲೈ ಸಿಕ್ಕಿಲ್ಲ ಅವ್ರದ್ದೆಲ್ಲ ಖಂಡಿತ ಮಿಸ್ ಮಾಡ್ದಂಗೆ ಮತ್ತೊಂದು ಸರಿ ಹಾಕಿ. ಬುಕ್ ಮಾಡೋಕ್ಕೆ ಜಸ್ಟ್ ಟೈ ಅಂತ ಕಳಿಸಿದ್ರೆ ಸಾಕು, ಸ್ಕ್ಯಾನರ್ ಬರುತ್ತೆ. ಸ್ಕ್ಯಾನರ್ಗೆ ಪೇ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ ನಮಗೆ ಕಳಿಸಿದ್ರೆ ನಿಮ್ಮ ಅಡ್ರೆಸ್ ಜೊತೆಗೆ ನಾವು ನಿಮಗೆ ಕೊರಿಯರ್ ಮಾಡಿಬಿಟ್ಟು ಒಂದು ಮ್ಯಾಕ್ಸಿಮಮ್ ಅಂದರೆ 4 ರಿಂದ 5 ದಿವಸ ಆಗ್ಬೋದು, ಅಷ್ಟೊಳಗಡೆ ಕಳಿಸ್ತೀವಿ. ಇನ್ಮೇಲಿಂದ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಸಾರ್ಟ್ ಆಯಿತು. ಯಾರ್ಯಾರು ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಆಯಂತ ಮೆಸೇಜ್ ಮಾಡಿರಿ, ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ರಿ.